ನಮಸ್ತೆ ಫ್ರೆಂಡ್ಸ್. ಇವತ್ತಿನ ದಿವಸ ಏನಂತಂದರೆ ಅರುಣ್ ಅವ್ರು ಏನಂತಂದರೆ ಒಂದೇನಂತಂದರೆ ಒಂದು ಮೆಟಲ್ ಕ್ಯಾಲ್ಕುಲೇಷನ್ ಜೊತೆಗೆ ಬಂದಿದ್ದಾರೆ ಇವತ್ತು. ಸೊ ಇವತ್ತು ಯಾವ ಮೆಟಲ್ ಬಗ್ಗೆ ಒಂದು ಇದು ಕೊಡ್ತೀರಾ ನಮಗೆ, ಮೆಟಲ್ ವೇಟ್ ಕ್ಯಾಲ್ಕುಲೇಷನು? ನಿನ್ನೆ ಸರ್ ನೀವು ಮೈಲ್ಡ್ ಸ್ಟೀಲ್ ಒಂದು ಸ್ಕ್ವೇರ್ ಇದು ಕೊಟ್ಟಿದ್ದೀವಿ ಸರ್ ಪೀಸ್. ಓಕೆ, ಅದನ್ನು ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀವಿ ಸರ್. ಇವತ್ತೊಂದು ನೀವು ಗನ್ ಮೆಟಲ್ದು ಒಂದು ಹಾಲೋ ಸಿಲಿಂಡರ್ ಕೊಟ್ಟಿರಿ ಸರ್. ಓಕೆ, ಎಲ್ಲಿದೆ ಆ ಪೀಸು? ಇಲ್ಲಿದೆ ಸರ್, ಇಲ್ಲಿದೆ ಸರ್ ಪೀಸ್. ಅದು ಓಕೆ, ಗಂಟು ಇದ್ರದ್ದು ನೀವು ಮಾಸ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದೆ ಸರ್. ಇದ್ರದ್ದೊಂದು ವೇಟ್ ತೆಗಿಬೇಕಲ್ವ ನಾವು ಇವತ್ತು? ಇದು ಯಾವುದಿದು? ಇದು ಬಂದುಬಿಟ್ಟು ಗನ್ ಮೆಟಲ್ ಸರ್, ಗನ್ ಮೆಟಲ್. ಓಕೆ, ಗನ್ ಮೆಟಲ್. ನಿನ್ನೆ ಕೊಟ್ಟಿರ್ತಕ್ಕಂಥದ್ದು ಏನಿದೆ ಒಂದು ಸ್ಕ್ವೇರ್ ಪೀಸ್ ಇತ್ತು ನಿಮ್ಮ ಹತ್ರ. ಅಂದರೆ ಅದು ಚಿಕ್ಕದಾಗಿರೋದ್ರಿಂದ ನಾವು ಏನು ಮಾಡಿದ್ವಿ, ಅದನ್ನು ಸೆಂಟಿಮೀಟರ್ ತೊಗೊಂಡಿದ್ವಿ ಸರ್. ಸೊ ಇದ್ರದ್ದು ವೇಟ್ ಏನಿಲ್ಲ ಅಂದರೆ ಒಂದು 4 kg ಮೇಲ್ಗಡೆ ಬರುತ್ತೆ. ಒಂದು ಏನಂದರೆ ಅದಕ್ಕೆ ಅಂತ ಏನು ಮಾಡ್ತೀವಿ ನಾವು, KGಯಲ್ಲಿ ಲೆಕ್ಕ ತೆಗಿಬೇಕಂದ್ರೆ ಆಲ್ಮೋಸ್ಟ್ ಅಂದರೆ ಪರ್ ಮೀಟರ್ ಕ್ಯೂಬಲ್ಲಿ ಇದನ್ನು ಅಳತೆಯನ್ನು ಮಾಡೋಣ. ಸೊ ಬಟ್ ಏನಂತಂದರೆ ಇದು ಹಾಲೋ ಸಿಲಿಂಡರ್ದು ಏನು ಬರುತ್ತೆ ಫಾರ್ಮುಲಾ? ಇವಾಗ ನಾವು ಸ್ಕ್ವೇರಲ್ಲಿ ತೊಗೊಂಡಾಗ ಲೆಂಗ್ತು ಬ್ರೆಡ್ತು ಇಂಟು ವಿಡ್ತ್ ಅಂತ ತೊಗೊಂಡ್ವಿ. ಸೊ ಬಟ್ ಇದೇನಿದೆಯಲ್ಲ, ಇದರಲ್ಲಿ ಏನೇನು ತೊಗೋಬೇಕು ನಾವು? ಇದರಲ್ಲಿ ಇದು ಸರ್ 5/4 ಇಂಟು OD ಮೈನಸ್ ID ಸ್ಕ್ವೇರ್ ಡಿವೈಡ್ ಬೈ 4 ಬರುತ್ತೆ ಸರ್ ಇದು. ಓಕೆ, ಅಂದರೆ ಇದು ಏನಾಗುತ್ತೆ ಅಂದರೆ ಏನಂತಂದರೆ ಒಂದು πd²/4 ಇಂಟು H ಅಂತ ನಮಗೆ ರೆಗ್ಯುಲರ್ ಆಗಿ, ಅಂದರೆ ಒಂದು ಹಾಲೋ ಸಿಲಿಂಡರ್ದಾಗಲಿ ನಮಗೆ ಕ್ಯಾಲ್ಕುಲೇಷನ್ ಮಾಡೋಕೆ ಇದೊಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಬಟ್ ಇದರಲ್ಲಿ ಲೆಂತ್ ಕ್ಯಾಲ್ಕುಲೇಷನ್ ಏನು ಮಾಡ್ತೀವಿ ಅಂತಂದರೆ, ನಮಗೆ ಆ್ಯಕ್ಚುಲಿ ಏನಂತಂದರೆ ಈ ಒಂದು ಮೆಟಲ್ ಅಷ್ಟೇ ಬೇಕಾಗಿದೆ. ಯಾಕಂದರೆ ಇದು ಸಾಲಿಡ್ ಬಾರ್ ಅಲ್ಲ. ಇಲ್ಲಿ ಈ ಮಧ್ಯದಲ್ಲಿ ಹಾಲೋ ಇರೋದ್ರಿಂದ ಏನಂತಂದರೆ ಈ ಮೆಟಲ್ ನಾವು ಮೈನಸ್ ಮಾಡಬೇಕು ಅಂತಂದರೆ ಫಸ್ಟಲ್ಲಿ OD ತೊಗೊತೀರಾ, ಆಮೇಲೆ ID ತೊಗೊತೀರಾ. ಅಂದರೆ OD² ಮೈನಸ್ ID² ಮಾಡ್ಕೊತೀರಾ. ಓಕೆ, ಸೊ ಸ್ವಲ್ಪ ನನಗೆ ತೋರಿಸ್ತೀರಾ ಇದರಲ್ಲಿ ಎಷ್ಟು ID ಇದೆ ಅಂತಕ್ಕಂಥದ್ದು? ಒಂದು ಸ್ವಲ್ಪ ತೋರಿಸ್ತೀನಿ ಸರ್. ನೋಡಿ ಸರ್ ಇಲ್ಲಿಗೆ. ಓಕೆ, ಒಂದು ನಿಮಿಷ. 67 ಬರ್ತಾ ಇದೆ ಸರ್. ಓಕೆ, 67 ನಮ್ದು ಏನಿದೆ ಇಲ್ಲಿ ID ಇದೆ ಸರ್. ಓಕೆ, OD ತೋರಿಸಿ. ಒಂದು ನಿಮಿಷ. ಓಕೆ ಸರ್, OD 98 ಇದೆ ಸರ್. ಓಕೆ, 98 OD ಇದೆ. ಎಸ್ ಸರ್. ಆದಮೇಲೆ ಇದು ತೋರಿಸಿ ನನಗೆ, ಲೆಂಗ್ತು ಎಷ್ಟು ಬರುತ್ತೆ? ಇದು ಒಂದು ನಿಮಿಷ ಈ ಕಡೆ. 124 ಬರುತ್ತೆ ಸರ್ ಇದು. ಓಕೆ, 124 ಏನಿದೆ ಲೆಂತ್ ಇದೆ ಸರ್. ಸೊ ಓಕೆ, ಇದೆಲ್ಲ ನಮಗೇನು ಗೊತ್ತೈತಿ ಇವಾಗ ಅಂತಂದರೆ, ಒಂದು ID ನೋಡಿದ್ವಿ, ಆಮೇಲೆ OD ನೋಡಿದ್ವಿ, ಆಮೇಲೆ ಅದರದ್ದು ಲೆಂತ್ ಇದೆ ಅಂತ ನೋಡಿದ್ವಿ. ಸೊ ಇವಾಗ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು ಸ್ವಲ್ಪ ಹೇಳಿಲ್ಲ. ಕ್ಯಾಲ್ಕುಲೇಷನ್ ಸರ್, ಇದು ಮೈಲ್ಡ್ ಸ್ಟೀಲ್ದು ಡೆನ್ಸಿಟಿ ಏನಿದೆ ಸರ್ 7.85 ಇದೆ ಸರ್. ಬಟ್ ಇದು ಗನ್ ಮೆಟಲ್ದು ಡೆನ್ಸಿಟಿ ಚೇಂಜ್ ಆಗುತ್ತೆ ಸರ್. ಓಕೆ, ಎಷ್ಟು ಬರುತ್ತೆ ಅದು ಸ್ಟ್ಯಾಂಡರ್ಡ್ ಆಗಿ? 8719 ಬರುತ್ತೆ. 8719 kg/m³ ನಾವು ಅದನ್ನು ತೊಗೊತೀವಿ. ಅಕಸ್ಮಾತಲ್ಲಿ ಸೆಂಟಿಮೀಟರ್ ಕ್ಯೂಬಲ್ಲಿ ತೊಗೋಬೇಕಂತಂದರೆ 8.719 ಅಂತ ತೊಗೊತೀವಿ. ಓಕೆ, ಸೊ ಇಲ್ಲಿ ಆಲ್ರೆಡಿ ನೀವೇನಂದ್ರೆ ಕ್ಯಾಲ್ಕುಲೇಷನ್ ಮಾಡಿ ಇಟ್ಟಿದ್ದೀರಾ. ಓಕೆ, ಒಂದು ಸ್ವಲ್ಪ ಅದನ್ನು ಎಕ್ಸ್ಪ್ಲೇಷನ್ ಕೊಡಿ ಹೆಂಗೆ ಮಾಡ್ತೀರಾ ಅಂತ. ಹಾಂ ಸರ್. ಓಕೆ, ನಮಗೆ ಇದ್ರದ್ದು ಇದು ಗೊತ್ತಿದೆ ಸರ್, OD ID ಆಮೇಲೆ ನಮ್ಮದು ಲೆಂತ್ ಗೊತ್ತಿದೆ ಸರ್. ಅದು ಹಾಲೋ ಸಿಲಿಂಡರ್. ಓಕೆ, ಇದು ಫಾರ್ಮುಲಾ ಒಂದು ಸರ್, ಮಾಸ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವ್ಯಾಲ್ಯೂಮ್ ಸರ್. ಓಕೆ, ಡೆನ್ಸಿಟಿ ನಮಗೆ ಗೊತ್ತಿದೆ ಸರ್ ಆಲ್ರೆಡಿ 8719. ಇಲ್ಲಿ ಪೈ ಬ್ರಾಕೆಟ್ D² ಮೈನಸ್ ಸ್ಮಾಲ್ D² ಇಂಟು L ಡಿವೈಡ್ ಬೈ 4 ಇದು ಫಾರ್ಮುಲಾ ಹಾಕೋದು ಸರ್. ಓಕೆ, ಅದು ಕ್ಯಾಪಿಟಲ್ ಡಿ ಬಂದ್ಬಿಟ್ಟು ಏನೋ ಅದು OD ಅಂತ ಸೂಚನೆ ಮಾಡುತ್ತೆ. ಅದು ಸ್ಮಾಲ್ ಡಿ ಬಂದು ID ಸರ್. ಅದು ID. ಓಕೆ, ಈ ಡೈರೆಕ್ಟಾಗಿ ನಾನು ಇಲ್ಲಿ ಇದು ಡೆನ್ಸಿಟಿ ವ್ಯಾಲ್ಯೂ ತೊಗೊಂಡೆ ಸರ್. ಈಗ ಓಕೆ, 8719 kg/m³. ಓಕೆ, ಆಮೇಲೆ 5 ವ್ಯಾಲ್ಯೂ ಸರ್ ಅಷ್ಟೇ ಇಡ್ತೀರಾ. ಓಕೆ, ಇಂಟು ಇದು ಆಗಲೇ ನಾವು ತೋರಿಸ್ತಕ್ಕಂಥ ವಿಡಿಯೋದಲ್ಲಿ ಸರ್, ಇದು 98 ಇತ್ತು ಸರ್. ಅದು 98 mm ಅಲ್ಲಿ ಇತ್ತದು. ನಾವು ಮೀಟರ್ ಕನ್ವರ್ಟ್ ಮಾಡ್ಕೋಬೇಕು ಸರ್. ಅದನ್ನು ಮೀಟರ್ ಕನ್ವರ್ಟ್ ಮಾಡ್ಕೊಂಡಾಗ 0.098 ಅಂತ ಬರುತ್ತೆ. ಓಕೆ, 0.67 ಸ್ಕ್ವೇರ್ ಸರ್. ಓಕೆ, ಇಂಟು ಲೆಂತ್ ಸರ್. ಇಂಟು ಲೆಂತ್ ಎಷ್ಟು ಬಂದಿತ್ತು? ನಮ್ಮದು 124 mm ಇತ್ತು. ಅದನ್ನು ನಾವು ಮೀಟರ್ ಕನ್ವರ್ಟ್ ಮಾಡಿದಾಗ 0.124 ಆಯಿತು. ಓಕೆ, ಫೈನ್. ಡಿವೈಡ್ ಬೈ 4 ಮಾಡಿದಾಗ ಸರ್. ಓಕೆ, ನಮಗೆ ಮಾಸ್ ಬಂದ್ಬಿಟ್ಟು 4.34 kg ಬರುತ್ತೆ ಸರ್. ಓಕೆ, ಅಂದರೆ ಎಷ್ಟು ಬಂತು ನಮಗೆ? 4 kg ಒಂದು 34 ಗ್ರಾಮು ಇಷ್ಟು ಬರುತ್ತೆ. ಅಂದರೆ 340 ಗ್ರಾಮ್ವರೆಗೂ ಬರುತ್ತೆ ನಮಗೆ. 4.34 kg ಅಂತ ಆಯಿತು. ಸೊ ಇದನ್ನು ನಾವು ಇವಾಗ ನೀವು ಕ್ಯಾಲ್ಕುಲೇಷನ್ ಮಾಡಿ ಇದನ್ನು ತಿಳಿಸಿದ್ದೀರಾ. ಇದನ್ನು ನಮಗೆ ಒಂದು ಸ್ವಲ್ಪ ವೇಟ್ ಕ್ಯಾಲ್ಕುಲೇಷನ್ ಮಾಡಿ ಅಂದರೆ ನಿಮ್ಮ ಈಗ ನಾವು ಇಲ್ಲಿ ಏನಂದರೆ ಒಂದು ಸ್ಟೋರಲ್ಲೇ ಮಾಡ್ತಾ ಇದ್ದೀವಿ ಇದನ್ನು. ಸೊ ಇದು ನಮಗೆ ಆ್ಯಕ್ಚುಲ್ ಆಗಿ ಎಷ್ಟು ತೋರಿಸುತ್ತೆ ಅಂತ ನಿಮಗೆ ತೋರಿಸಿಲ್ಲ ಅದನ್ನು. ಓಕೆ ಸರ್, ಕನ್ಫರ್ಮ್ ಮಾಡ್ಬೋದು. ತೋರಿಸ್ತೀನಿ ಸರ್. ನಾವೀಗ ಸ್ಟೋರಲ್ಲಿ ಅದೇ ಪೀಸ್ ಅದನ್ನು ತೊಗೊಂಬನ್ನಿ. ಇಲ್ಲಿದೆ ಸರ್ ಪೀಸ್, ಇಲ್ಲಿದೆ. ನಾನು ತೋರಿಸ್ತೀನಿ ಸರ್ ಪೀಸ್. ಓಕೆ, ಸೊ ಇವಾಗ ಏನಂತಂದರೆ ಅದನ್ನು ನನಗೆ ಇಲ್ಲಿ ನೋಡಿ, ಇದೇನಂದರೆ ನಮ್ಮದು ಇದು ಪಕ್ಕದಲ್ಲಿ ಇದೆ ವೇಯಿಂಗ್ ಮಷಿನ್ ಇದೆ, ಇಲ್ಲಿ ಸ್ಟೋರಲ್ಲಿ ಇದ್ದೀವಿ. ಸೊ ಆಲ್ರೆಡಿ ರೀಡಿಂಗ್ ನೋಡ್ತಾ ಇದ್ದೀರಿ ನೀವು, ಇಲ್ಲಿ 0 ಅಂತ ನಮಗೆ ಶೋ ಮಾಡ್ತಾ ಇದೆ. ಸೊ ಇವಾಗ ಇದೇ ಒಂದು ಪೀಸ್ ನಾವು ಇವಾಗ ಏನು ಡೈಮೆನ್ಷನ್ ತೊಗೊಂಡಿದ್ದೀವಲ್ಲ, ಇದೊಂದು ಪೀಸು. ಓಕೆ, ಪ್ಲೇಸ್ ಮಾಡ್ತೀನಿ ಸರ್ ಇವಾಗ. ಓಕೆ, 4.350 kg ಬರ್ತದೆ ಈಗ. 4.350 kg ಸರ್.
ಓಕೆ ಇವಾಗ ನಮ್ಮ ಆನ್ಸರ್ ಬಂದುಬಿಟ್ಟು 4.34 kg ಬಂದಿದೆ ಸರ್. ಓಕೆ ಒಂದು 10 ಗ್ರಾಮ್ ಅಪ್ರಾಕ್ಸಿಮೇಟ್ಲಿ 10 ಗ್ರಾಮ್ಸ್ ಓಕೆ, ಅಷ್ಟು ವೇರಿಯೇಷನ್ ಆಗುತ್ತೆ ಏನು ತೊಂದರೆ ಇಲ್ಲ. ಬಟ್ ಏನಂದರೆ ನಾವು ಮ್ಯಾನ್ಯುವಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಸರ್. ಓಕೆ ಓಕೆ, ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಏನಂತಂದರೆ ನಾವು ನಿನ್ನೆ ದಿನ ನಮ್ಮ ವಿಡಿಯೋದಲ್ಲಿ ಏನಂತಂದರೆ ಒಂದು ಮೈಲ್ಡ್ ಸ್ಟೀಲ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ನಾವು ಒಂದು ಗನ್ ಮೆಟಲ್ದೊಂದು ವಿಡಿಯೋನ ಮಾಡಿ ನಿಮಗೆ ಒಂದು ಮಾಹಿತಿಯನ್ನು ತಿಳಿಸಿದ್ವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ಏನಂದರೆ ನೀವು ಇಲ್ಲಿ ರಿಮೆಂಬರ್ ಆಗ್ತಕ್ಕಂಥದ್ದು ಏನು ಮಾಡಬೇಕು ಅಂತಂದರೆ ಒಂದು ಫಾರ್ಮುಲಾ, ಆಮೇಲೆ ಡೆನ್ಸಿಟಿ. ನೆಕ್ಸ್ಟ್ ಅದ್ರ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದು ಅವ್ರು ಕಮೆಂಟ್ ಮಾಡಿದ್ರೆ ಅದ್ರ ಮೇಲೆ ಮಾಡ್ಬೋದು. ಓಕೆ, ಸೊ ಅರುಣ್ ಅವ್ರು ಹೇಳ್ತಾ ಇದ್ದಾರೆ ನಿಮ್ಗೆ ಏನಾದರೂ ಮತ್ತೆ ಬೇರೆದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು, ಏನಾದರೂ ಬೇಕಾಗಿತ್ತು ಅಂತಂದರೆ ನೀವು ಕಾಮೆಂಟಲ್ಲಿ ನಮಗೆ ತಿಳಿಸಿ, ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.